ನಿಮ್ಮನ್ನು ಸತ್ಕರಿಸಲು ನನ್ನ ಸ್ವಾಮಿ ಆಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಇಲ್ಲ. ಅವರು ಬಂದ ನಂತರ ನಿಮ್ಮನ್ನು ಸತ್ಕರಿಸುತ್ತೀರಿ. ಇವಳೆಂತಹ ಸೌಂದರ್ಯವತಿ. ನನ್ನ ಅಗಾಧ ಶತ್ರುವಾದ ಹರಿಯು ಕೂಡ ತನ್ನ ಸಹಸ್ರದಿಂದ ನೋಡಿ ಆನಂದದ ಚಿತ್ತ ರೂಪವೇ ಹೆಚ್ಚಿದ ಲಕ್ಷ್ಮಣ, ಹೆಚ್ಚಿದ ಜಗತ್ತೇ ಅಚ್ಚರಿ ಪಡುವಂತೆ ಸಂತೋಷವನ್ನು ಪ್ರತಿಷ್ಠಾಪಿಸಿ ಇರಲಿ. ಸೀತಾ, ಸೀತಾ, ನೀನೆಂತಹ ಸೌಂದರ್ಯವಂತ. ನಿನ್ನ ಮೇಲಿನ ವ್ಯಾಮೋಹದಿಂದ ಸ್ವಯಂವರ ಸಮಗೆ ಬಂದ ನಾನು ಶಿವತರಸ್ಸನ್ನು ಎತ್ತಲಾರದೆ ಒಕ್ಕರಿಸಿ ಬಿದ್ದಾಗ ಒಬ್ಬರಿಗೆ ಮೇಲೆ ಕುಳಿತು ಕರಚಪ್ಪಾಳೆ ತಟ್ಟಿಲಕ್ಕೆ ಆ ತಮ್ಮನ ಸಭೆಯಲ್ಲಿ ನನಗಾದ ಅಪಮಾನ. ಸಹಸ್ರ ಕಷ್ಟಗಳು ಏಕಕಾಲದಲ್ಲಿ ನನ್ನ ದೇಹವನ್ನೇ ಆ ಸೇಡಿಗಾಗಿ ನನ್ನ ಅದು ಅಲ್ಲದೆ ನನ್ನ ಅಪಮಾನ. ನನ್ನ ರಕ್ತವು ಕುಡಿಯುತ್ತಿದೆ ಸೀತಾ, ನನ್ನ ರಕ್ತವು ಕುಡಿಯುತ್ತಿದೆ. ನಿನ್ನನ್ನು ಅಪಮಾನಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನ್ನು ನಿಲ್ಲಿಸಿ ನನ್ನಂತರಂಗದಲ್ಲಿ ಉದ್ಭವಿಸುವ ಆಸೆಯನ್ನೆಲ್ಲವನ್ನು ತೀರಿಸಿಕೊಳ್ಳಬೇಕು. ಅದು ಅಲ್ಲದೆ ನಿನ್ನ ಮೇಲಿನ ಕೆಳಕ್ಕಾಗಿ ನನ್ನ ಮಾವನಾದ ಮಾಲೀಕನನ್ನು ಬಲಿಕೊಡುತ್ತಿದ್ದೇನೆ. ನನ್ನನ್ನು ಮನ್ನಿಸಿ ನನ್ನ ಸ್ವಾರ್ಥಕ್ಕಾಗಿ ಏನೆಲ್ಲ ನಿನ್ನನ್ನು ರಾಮನ ಮಾಡಕ್ಕೆ ಬಂದ ನರಿಗಳು ನಿಕಟವಾಗಿ ಅಕಾಲ ಮೃತ್ಯುವಿನ ಮುನ್ಸೂಚನೆ ಬೇರೆ. ಇದಕ್ಕೆಲ್ಲ ಎದುರವನಲ್ಲ ಈ ದಶಗಂಟ. ಇಷ್ಟೊತ್ತಿಗಾಗಲೇ ಮಾರೀಚ ರಾಮಲಕ್ಷ್ಮಣರನ್ನು ದೂರವಾಗಿ ಕರೆದುಕೊಂಡು ನನ್ನ ಮೈದರನಾದ ಲಕ್ಷ್ಮಣನು ಇಲ್ಲಿ ಸಪ್ತೃಷ್ಟಿಯನ್ನು ಬರೆದಿದ್ದಾನೆ. ಅದನ್ನು ನಾನು ದಾಂತಿರುವಂತಿಲ್ಲ. ಏನು ನಮ್ಮಂತ ಯತಿಗಳಿಗೂ ಸಪ್ತರ್ಷಿಗಳಾಗಲಿ. ನಾನು ಆಶ್ರಮದಿಂದ ಬಳಲಿ ನಿನ್ನ ಆಶ್ರಮದಲ್ಲೇ ಎರಿಸಲಿಕ್ಕೆ ಆದರೆ ನಿನಗೆ ಬ್ರಹ್ಮಕ್ಕೆ ಶಾಂತರಾಗಿ ಇದು ದೀಕ್ಷೆಯನ್ನು ಸ್ವೀಕರಿಸಿ ಇನ್ನು ಒಳಗೆ ಬಂದು ನೀಡುವಂತೆ ಇನ್ನೂ ಒಳಗೆ